ವಿವೇಕ್ ನಗರ ಪೊಲೀಸರ ವಿರುದ್ಧ ಲಾಕಪ್ ಡೆತ್ನ ಪ್ರಕರಣದ ಆರೋಪ ಕೇಳಿಬಂದಿದೆ. ವಿವೇಕ್ ನಗರ ಠಾಣೆ ಇನ್ಸ್ಪೆಕ್ಟರ್ ಸೇರಿ 4 ಅಮಾನತು ಮಾಡಿರೋದು ಕೂಡ ಈ ಆರೋಪಕ್ಕೆ ಪುಷ್ಟಿ ಕೊಡೋ ರೀತಿ ಇದೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನು ಕೊಟ್ಟಿರೋದು. ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿ 4 ವಿರುದ್ಧ ಅಮಾನತು ಆದೇಶವನ್ನು ಹೊರಡಿಸಲಾಗಿದೆ. ದರ್ಶನ್ ಎಂಬಾತನನ್ನು ಅಕ್ರಮವಾಗಿ ಠಾಣೆಯಲ್ಲಿ ಇರಿಸಿ ಹಲ್ಲೆ ಮಾಡಿದ್ದಾರೆ ವಿಪರೀತ ಸ್ವರೂಪದಲ್ಲಿ. ಅನಂತರ ರಿಹ್ಯಾಬ್ ಸೆಂಟರ್ಗೆ ಪೊಲೀಸರು ದರ್ಶನನ ಕಳಿಸ್ಕೊಟ್ಟಿರ್ತಾರೆ. ಬಟ್ ಪುನರ್ವಸತಿ ಕೇಂದ್ರದಲ್ಲೇ ಯುವಕ ದರ್ಶನ್ ಮೃತಪಟ್ಟಿರ್ತಾನೆ. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಈ ಕುರಿತಂತೆ FIR ಕೂಡ ದಾಖಲಾಗಿರುತ್ತೆ. ಮತ್ತೊಂದು ಲಾಕಪ್ ಡೆತ್ ಆರೋಪ ಪೊಲೀಸರ ವಿರುದ್ಧ ಕೇಳಿಬರ್ತಾ ಇದೆ. ಆರಂಭಿಕ ಹಂತದಲ್ಲಿ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿರುವಂತಹ ಹೈಯರ್ ಎಂಡ್ ಆಫೀಸರ್ಸು 4 ಜನರನ್ನ ಅಮಾನತು ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಅದರಲ್ಲಿ ವಿವೇಕ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ಸೇರಿ 4 ಸಸ್ಪೆಂಡ್ ಆಗಿರೋದು. ವಿವೇಕ್ ನಗರ ಪೊಲೀಸರ ವಿರುದ್ಧ ಲಾಕಪ್ ಡೆತ್ನ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ವಿವೇಕ್ ನಗರ ಠಾಣೆ ಇನ್ಸ್ಪೆಕ್ಟರ್ ಸೇರಿ 4 ಜನ ಸಸ್ಪೆಂಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ವಿ. ದರ್ಶನ್ ಅನ್ನೋನು ಈತನನ್ನ ಕರೆಸ್ಕೊಂಡಿದ್ದಾರೆ ಠಾಣೆಗೆ ಪೊಲೀಸರು. ಬಟ್ 3rd ಡಿಗ್ರಿ ಟ್ರೀಟ್ಮೆಂಟನ್ನು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. 3rd ಡಿಗ್ರಿ ಟ್ರೀಟ್ಮೆಂಟ್. ಆತ ಪೊಲೀಸ್ ಸ್ಟೇಷನ್ನಿಂದ ರಿಹ್ಯಾಬ್ ಸೆಂಟರ್ಗೆ ಹೋಗೋಷ್ಟೊತ್ತಿಗೆ ಮಾರಣಾಂತಿಕವಾಗಿ ಹಲ್ಲೆಗೆ ಒಳಗಾಗಿದ್ದ ಅನ್ನೋ ಮಾಹಿತಿ ಇದೆ. ರಿಹ್ಯಾಬ್ ಸೆಂಟರ್ಗೆ ಬರ್ತಾ ಇದ್ದ ಹಾಗೆಯೇ ಆತ ಮೃತಪಟ್ಟಿದ್ದಾನೆ. ಪೊಲೀಸರ ವಿರುದ್ಧ ದರ್ಶನ್ ಕಡೆಯವರು ಆರೋಪವನ್ನು ಮಾಡಿದರು.